ನೋಡ್ರಿಪ್ಪ ಇಲ್ಲಿ ಮಮ್ಮಿದು ಆಪ್ರೇಷನ್ ಆಯ್ತು. ಸ್ಪೀಚ್ ಮಾಡತ್ತೀನಿ ನನ್ನ ಚಿನ್ನಿ ಬಗ್ಗೆ ನಾ ಇವತ್ತು. ಅದಕ್ಕೆ ನಾ ಏನು ಮೇಕಪ್ ಮಾಡಿಲ್ರಿ. ಅಲ್ಲಿ ಹೋಗ ನಾ ಬೆಳಗಾಗಿದ್ದೆ. ನಮ್ಮ ಮನ್ಯಾಗ ಟೀ ಶರ್ಟ್ ಅಲೋ ಮಾಡ್ತಿದ್ದಿಲ್ರಿ. ನನಗೆ ಕಂಪಲ್ಸರಿ ವೇರ್ ಇರ್ತಿತ್ತು. ಯಾರು ಬೈತಾರ ಬಡ್ತಾರ ತಲೆ ಕೆಡಿಸ್ಕೊಬಾರ್ದ್ರಿ. ನಮ್ಗೆ ರಿಯಲ್ ಇರ್ಗ್ರಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಹೆಂಗಂದ್ರೆ ಮಸ್ತ್ ಅನ್ಕೊಂಡ್ರೆ ನಾವು ಮಸ್ತ್ ಅದೀವಿ. ಸೊ ಈಗ ನಾನು ಮತ್ತು ಮಮ್ಮಿ ಹೊಂಟಿ ಹಾಸ್ಪಿಟಲ್ಗೆ. ಇವತ್ತು ಅವ್ರ ಆಪ್ರೇಷನ್ ಐತಿ. ಮೋಸ್ಟ್ಲಿ ನೋಡ್ಬೇಕ್ರಿ ಇವತ್ತು ಆಪ್ರೇಷನ್ ಮಾಡ್ತಾರೋ ನಾಳೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಕಿ ಒಬ್ಬಾಕಿ ದಪ್ಪ ಹೊಡ್ಯಾತಾಳ. ಈಗ ನೋಡ್ರಿ ಇಲ್ಲಿಕಿ ಬಟ್ಟೆ ಒಯ್ಯಾಗತ್ತಾಳ. ಅಜ್ಜಿನೇ ರೂಢಿ ಆಗೈತೆ ನೋಡ್ರಿ. ನಮ್ಮ ಮಮ್ಮಿಗೆ ಅಜ್ಜಿ ಅನ್ನತೀನಿ ಕಾಲಾಗಿ ಏನು ಮಾಡ್ತೀರಿ ಎಂತ ಕರ್ಮ ಬಂತಿತ್ತು. ಶಿವ ನಮ್ಮ ಮಮ್ಮಿನ ರೂಢಿ ಅಂದ್ರೆ ಹೋಗಿ ಬರೋಣ. ಮಸ್ತ್ ನಮ್ಮ ಮಮ್ಮಿ ಕಣ್ಣು ಹೊಸ ಕಣ್ಣು ಬರ್ತಾವೆ. ಪಾಪ ಎಲ್ಲ ಮಂಜು ಮಂಜು ಕಾಣಕತ್ತೈತಿ ಅವ್ರಿಗೆ. ಬಂದ ಕೂಡಲೇ ಎಲ್ಲ ಕ್ಲಿಯರ್ ಕಾಣ್ತೈತಿ. ಹೌದಿಲ್ಲ? ಅಂಜದು ಏನಿರ್ತೈತಿ ಬಿಡ. ನೋಡ್ರಿ ಹೋಗೋಣ. ಅಲ್ಲಿ ಹೋಗಿ ಸಿಗ್ತಿಲ್ಲ. ಈಕಿ ನೋಡ್ರಿ ಈಕಿ ಆಪ್ರೇಷನ್ ಆದ್ರೆ ಕಣ್ಣು ತೆಗಿತಾರ. ಮತ್ತು ಮಂಗ್ಯ ಪರಿ ಕೂತಿರ್ತ ಕಣ್ಣು ಮ್ಯಾಗ ಅದು ಪರಿ ತೆಗಿತಾರೆ. ಪರಿ ತೆಗೆದಂಥದ್ದು ಮಂಜು ಕಾಣ್ತಿರ್ತಲ್ಲ ಅದಕ್ಕೆ ಲೆನ್ಸ್ ಹಾಕ್ತಾರೆ. ಚಸ್ಮಾ ಹಾಕೋಣ ಹೆಂಗೆ ನಂಬರ್ ಚಸ್ಮಾ ಇರ್ತೈತಲ್ಲ ಹಂಗದು ಲೆನ್ಸ್ ಇರ್ತೈತಿ. ಈಗ ನೋಡ್ರಿ ಕಣ್ಣು ತೆಗಿತಾರೆ. ಮತ್ತು ಏನು ಡೇಂಜರ್ ಅದಲ್ಲ. ಅಲ್ಲಿ ಮಮ್ಮಿ ಔಷಧ ಕುಡಿಸ್ಯಾರ. ಹಂಗೆ ಕುಡ್ಬೇಕಂತ 3 ಸಲ ಬಂದು ಔಷಧ ಹಾಕ್ತಾರತ್ತೆ. ಈಗ ಫುಲ್ ಮಂಜು ಮಂಜು ಕಾಡ್ತೈತೆ ರೀ ಔಷಧ ಹಾಕಿದಂತ ಒಂದು 3 ತಾಸು. ನಮ್ಮ ಮಮ್ಮಿ ನೋಡ್ರಿ ಅವ್ರು ಮಂಜು ಮಂಜು ಕಾಡ್ತೈತೆ ಅಂದಿದ್ರೆ ಔಷಧ ಹಾಕಿದ ಕೂಡಲೇ ಈ ಕಣ್ಣ ತೆಗೆದು ಎಲ್ಲ ಕ್ಲಿಯರ್ ಕಾಣಾಗ್ತೈತದ್ದು. ಅದು ಆಪ್ರೇಷನ್ ಬೇಡ. ನೋಡ್ರಿ ಅಲ್ಲಿದು ಕಾಣದಿರ್ತಾವ್ರಿ. ಇಡೀ ಸುಮ್ಮ ಔಷಧ ತೊಗೊಂಡು ಹೋಗೋಣ. ಬಾಟಲ್ ಯಾವ್ದೈತೆ ಅಂತೇಳಿ ದಿವಸ ಔಷಧ ಹಾಕೊಂಡ್ಬಿಡೋದು. 3 ಸಲ ಹಾಕ್ತಾರೆ ಅಷ್ಟೇ. 3 ಸಲ ಹಾಕ್ತಾರೆ ಡ್ರಾಪ್ಸ್. ನೋಡ್ರಿಪ್ಪ ಇಲ್ಲಿ ಮಮ್ಮಿದು ಆಪ್ರೇಷನ್ ಆಯ್ತು. ಹೆಂಗತ್ತ ಅಂಜಿಗೆ ಬರ್ತಾರೆ ಜೋರು ಸುಜಿ ಸುಚಿದ್ರೆ ನಾ ಕರ್ಕೊಂಡು ಬರ್ತೇನೆ. ನಮ್ಮ ಸುಮ್ಕೊಂಡ್ರೆ ಅಯ್ಯೋ ಆಯ್ತು ಬಿಡು. ಆಯ್ತು ರೀ ಈಗ ಹೋಗಿ ಮಮ್ಮಿಗೆ ಸ್ವಲ್ಪ ಟಿಫನ್ ತೊಗೊಂಡು ಬರ್ತೀನಿ. ನಾನು ಊಟ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಈಗ 2:30 ಆಯ್ತು. 2:30 ಆಯ್ತು. ನಾನೇನು ತಿಂದಿಲ್ಲ. ಮಮ್ಮಿ ಇಲ್ಲಿ ಕ್ಯಾಂಟೀನ್ ಅಂತ ತಿಂದೆ. ಇಡ್ಲಿ ತೊಗೊಂಡು ಬರ್ತೀನಿ. ಏನು ಬೇಡ ಹೋಗಿ ಮಮ್ಮಿಗೆ ಇಡ್ಲಿ ತೊಗೊಂಡ್ಬರೋಣ. ಒಂದು ಗುಳಿಗೆ ತೊಗೊಳದಿತ್ತವ್ರೆ ಗುಳಿಗೆ ತೊಗೋಬೇಕು. ಅದಕ್ಕೆ ಅಂಜಿಗೆ ಬರುತ್ತೆ. ನಾ ಇಲ್ಲ ಅಂಜಿಕೆ ಬರ್ತದೆ ಭಾಳ. ಈಗ ಭಾಳ ಮಂದಿ ಇದ್ದಾರೆ ಇಲ್ಲಿ. ಹೋಗ್ಬರೋಣ. ಎಷ್ಟು ಮಂದಿ ಇದಾರೆ ಗೊತ್ತೇನ್ರಿ ಹಿಂದೆಲ್ಲ. ಹಾಂ ಇದೇ ಜಿಮ್ ಖಾತ ಮೀಪ ಹೋಗಿ ಜಸ್ಟ್ ತೊಗೊಂಡು ಬಂದಿರಪ್ಪ. ಇಡ್ಲಿ ತೊಗೊಂಡು ಬಂದೆ ಮಮ್ಮಿಗೆ ಒಂದು ಪ್ಲೇಟ್. ನಾನು ಹೋಗಿ ತಿಂದು ಬಂದೆ. ಅವ್ನು ಮತ್ತು ಹೊಟ್ಟೆ ಇಶ್ಯೂ ಆಗೋದಿತ್ತು. ಸಿಕ್ಕಾಪಟ್ಟೆ ಇಶ್ಯೂ ಆಗುತ್ತೆ. ಹೆಂಗೆ ತಿನ್ನೋದಂದ್ರೆ ಅವಾಗ ನೋಡ್ರಿ ಹೆಂಗೆ ತಿನ್ಬೇಕತ್ತು ಹಂಗೆ ತಿನ್ನೆ. ನೀವು ಬರೀ ಇಡ್ಲಿ ತಿನ್ನು ನಡೀತೈತೆ. ಚಟ್ನಿ ಬೇಡ ಅಂದ್ರೆ ಚಟ್ನಿ ಅದ್ರೊಳಗೆ ಇದು ಮಾಡ್ತೀನಿ. ಇಲ್ಲೇ ಇನ್ನೊಂದು ಕ್ಯಾಂಟೀನ್ ಇತ್ತು. ಬಟ್ ಅದು ಇಡ್ಲಿ ಇರಲಿಲ್ಲ ರೀ. ಮತ್ತು ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ತೊಗೊಂಬಂದೆ. ಎರಡೇ ಎರಡು ಅದಾವು. ಇಲ್ಲ ಒಂದೇ ಐತದ. ಹಂಗೆ ತಿನ್ನು. ಹಂಗೆ ಅಲ್ಲೇ ಚಟ್ನಿ ಹಚ್ಕೊಂಡು ತಿನ್ನು. ಸಾಂಬಾರು ಐತೆ ಒಳಗೆ. ಸಾಂಬಾರು ಬೀಳ್ತಿತ್ತವ. ನಮ್ಮ ಮಮ್ಮಿ ಕನ್ನಡ ಮಾತಾಡ್ಬೇಕಾದ್ರೆ ಹಿಂದಿ ಮರಾಠಿ ಮಾತಾಡೋ ನೀನು ಕನ್ನಡ ಮಾತಾಡ. ಅದ್ರೊಳಗೆ ಹೆಂಗೆ ಇಡ್ತಿ? ಹಾಂ ಬಿದ್ದಿತ್ತು ನೋಡು ಪಟ್ಟಕತ್ತೇಳು. ಮತ್ತು ಕೆಳಗೆಲ್ಲ ಹೊಟ್ಟೆ ಇಶ್ಯೂ ಆಗಿರ್ಬೇಕಲ್ಲ ನಿನಗೂ ಮಸ್ತ್. ಅಲ್ಲ ಹೊಟ್ಟೆ ಇಶ್ಯೂ ಆಗಿರ್ಬೇಕಲ್ಲ ನಿನಗೂ ಮಸ್ತ್. ಯಾಕೆ ಹಸು ಆಗಂಗಿಲ್ಲ ನಿನಗೆ? ಭಾರಿ ಆಯ್ತು ಬಿಡು. ಚಲೋ ಐತ್ಲ ಅವತ್ತು. ಈ ಗುಳಿಗೆ ತೊಗೊಂಡು ಬಂದಿಲ್ಲ ನೀನು. ಗುಳಿಗೆ ತರಬೇಕಾಗಿತ್ತಲ್ಲ ಇನ್ನು. ಅವು ಬೇರೆವ ಇನ್ನೂ ಗುಳಿಗೆ ತೊಗೊಳೋದು. ಆಯ್ತು ರೀ. ಇನ್ನೊಂದು 1 ತಾಸು ಹೋಗಿಬಿಡ್ತಾರೆ. 1 ತಾಸು ಹೋಗಿ ಪಟ್ಟಿ ತಿಳ್ತಾರೆ. ಚಸ್ಮಾ ತೊಗೊಂಡ್ಬಂದಿನಿ. ಆ ಚಸ್ಮಾ ಹಾಕಿ ಕಳಿಗೆ ಹೋಗ್ಬಿಟ್ರು ಮನೆಗೆ ಹತ್ತಾರೆ. ಹೋಗ್ಬಿಡು ಮನೆ. ಹಾಂ ಅಲ್ಲ ಐತಿ. ಇಂಜೆಕ್ಷನ್ ಕೊಟ್ಟು ಕೂಡಲೇ ಯಾಕೆ ಕಣ್ಣಾಗ ಇಂಜೆಕ್ಷನ್ ಕೊಡ್ತಾರನ? ಇಲ್ಲಿ ತೆಳಗ ಹಾಂ ಸಾಕತ್ತೈತಿ ಅಂತ ಜೋರು ಪಾಪ ಡಾಕ್ಟರ್ ತೆರಲ್ಲ. ನನ್ನ ಕಣ್ಣಿಗೆ ಏನೂ ಮಾಡಿಲ್ಲಪ್ಪ. ತೊಡಿ ಯಾಕೆ ನಾನು ಭಾಳ ಸಾಕತ್ತೈತಿ. ಹಾಂ
ಹಂಗೆ 10 ನಿಮಿಷ ಬಿಟ್ಟು ಮಾಡ್ತೀನಿ ತಗೋರಪ್ಪ ಹ್ಞೂ ಅದು ನೋಡಿ ಅಂಜಿರಿ ಫುಲ್. ಅಷ್ಟು ಜೋರು ಉದ್ರಾಕತ್ತನವ ಹ್ಞೂ ನಂಗೆ ಆದ್ರೂ ಅವಳಾಗಿಲ್ಲ ಹಂಗೆ ಕೂತ್ಕೊಂಡಾಗೆ. ಅಯ್ಯ ನಾ ಅನ್ಕೊಂಡಿದ್ದೆ ರೀ ನಮ್ಮ ಮಮ್ಮಿ ಭಾಳ ಕೆಟ್ಟ ಅಂಜಿರ್ತಾರ ಅಂತೇಳಿ. ಯಾಕಂದ್ರೆ ನಾವು ಇಲ್ಲಲ್ರಿ ಬಾಜು ನಮಗೆ ಮ್ಯಾಗ ಬಿಡೋದಿಲ್ಲ ರೀ ಅವ್ನು ಆಪ್ರೇಷನ್ ಇದ್ರೆ ಟೈಮ್ ಬಿಡೋದಿಲ್ಲ ನಮಗೆ. ಕರ್ಕೊಂಡು ಬರ್ತೀನಿ ಅಂದ್ರೆ ಹಾಂ ಸುಮ್ಮನೆ ಹೋಗಬೇಕು. ನಮ್ಮ ಮಮ್ಮಿಗೆ ನಮ್ಮ ಮಗ ಕರ್ಕೊಂಡು ಬರ್ತೀನಿ ನಿಂದ್ರಿ ಅದು ಬಿಟ್ಟಿಲ್ಲಂತ ಕೂಡ ಏನಾಗಲ್ಲ ಕೂಡಮ್ಮ ಅಂತೇಳಿ ಕುಡಿಸ್ಕೊಂಡ್ರೆ ಈಗ ಬಿಡೋದಿಲ್ಲ ರೀ ಮ್ಯಾಗ. ಇನ್ನೊಂದ್ರಿ ನಮ್ಮ ಪಪ್ಪದ ಆಪ್ರೇಷನು ಇಲ್ಲೇ ಆಗಿತ್ತು, ಇಲ್ಲೇ ಮಾಡಿಸಿದ್ದೆ. 2 ಕಣ್ಣು ಆಪ್ರೇಷನ್ ಇಲ್ಲೇ ಆಗ್ಯಾವ. ಇದು ಅನುಗ್ರಹ ಹಾಸ್ಪಿಟಲ್ ಅಂತ ಇದ್ರಿ, ಬಸ್ ಸ್ಟ್ಯಾಂಡ್ ಕಡೆ ಐತಿ. ಬಿಜಾಪುರದಾಗ ಇರೋದು ನಿಮ್ಗೆ ಗೊತ್ತಿರ್ಬೋದು ಅಥವಾ ಸುತ್ತಮುತ್ತಲ ನಿಮ್ಗೆ ಗೊತ್ತಿರ್ಬೋದು. ಸುತ್ತ ಭಾಳ ಮಂದಿ ಬರ್ತಾರೆ ಇಲ್ಲಿ. ಏನಂದ್ರೆ ಡೈಲಿ ಒಂದು 20-30 ಆಪ್ರೇಷನ್ ಅಂತ ನೋಡಿ ನೀವು ತೋರಿಸ್ತೀನಿ ಅಂದರೆ ಬರೋದು ಹೋಗಿ ತೋರಿಸಿದ್ರೆ ನೀವು ಪೇಷಂಟ್ಗಳು ಹೆಂಗಿರ್ತಾರೆ ಫುಲ್ ಅಲ್ಲಿಂದ ಇಲ್ಲಿ ಫುಲ್ ಬೆಡ್ ಇರ್ತಾರೆ. ಎಲ್ಲ ಕಡೆ ಪೇಷಂಟ್ಗಳು ಅದಾವೆ. ಏನು ದಿವ್ಸಕ್ಕೆ ಒಂದು 20-30 ಆಪ್ರೇಷನ್ ಮಾಡ್ತಾರೆ ಇವರು. ಮಸ್ತ್ ಇದೆ ಇದು. ಮೊದಲೊಂದು ಇದು ಅಷ್ಟೇ ಐತ್ರಿ ಹಾಸ್ಪಿಟಲ್. ಈಗ ಮುಂದೊಂದು ತೊಗೊಂಡ್ರು ಮತ್ತೆ ಅದೊಂದು ದೊಡ್ಡ ಅಲ್ಲಿ ಎಲ್ಲ ಕನ್ಸಲ್ಟೆನ್ಸಿ ಅಲ್ಲೆಲ್ಲ ಚೆಕಪ್ ಎಲ್ಲ ಆಗುತ್ತೆ. ಇಲ್ಲಿ ಬರೀ ಆಪ್ರೇಷನ್ ಮಾಡುತ್ತೆ. ಓಲ್ಡ್ ಇನ್ ಹಾಸ್ಪಿಟಲ್ದಲ್ಲ ಬರೀ ಆಪ್ರೇಷನ್ ಮಾಡುತ್ತೆ. ನೀ ಅಂಜಿ ಅವನು ಹೋದ್ರು ನೋಡಿ. ಹಾಂ 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 ಕಣ್ಣಾಗಿ ನೋವು ಬರ್ತಾ ಅಯ್ಯಪ್ಪ ಯಾಕೆ ಹೇಳಿರ್ಬೇಕು ಹಿಂಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅಂಜಿ. ಹಾಂ ಯಾರಿಗೆ ಗೊತ್ತ ಆಪ್ರೇಷನ್ ಮಾಡ್ಕೊಂಡು ಬಂದ್ರೆ ನನ್ನ ಮುಂದೆ ಕುಂದಿಸಿದ ಹಾಂ ನೋಡಿ ನನ್ನ ಕೂಡಲೇ ಮುಂದಿರ್ತ ಅದು ನಿಮ್ಮಂಥದ್ದು ಆಪ್ರೇಷನ್ ಅಲ್ಲ, ಅದು ಬೇರೆ ಐತಿ ನೀವು ಸುಮ್ಮನೆ ಅದು ಬೇರೆ ಐತಿ ಅಂತೇಳಿ ನನಗೆ ಧೈರ್ಯ ಮಾಡಿದ. ಇನ್ನೊಬ್ಬ ಇಲ್ಲೇ ನಮ್ಮ ಬಾಜು ಕೂತಿದ್ರು ಒಬ್ಬರ, ಅವ್ರ ಕಡಿಗೆ ಕಡೆ ಆಗ್ತದೆ. ಕಡಿಗೆ ಕಡಿಬೇಕಾದ್ರದು ಇದು ಏನೋ ಕಡಿಗೆದು ಇರೋದಿತ್ತು ನೋಡ ಕಣ್ಣಾಗ ಒಂದು ಚುಚ್ಚಿತ್ತು. ಕಣ್ಣು ಫುಲ್ ಯೂಟ್ ಆಗಿಬಿಟ್ಟಿತ್ತು ಅವ್ರದ್ದು ಆಪ್ರೇಷನ್. ಜಾಲಿ ಕಟ್ಟಿಗೆ ಹಾಂ ಜಾಲಿ ಬಂದಿದ್ದೇನ ಫುಲ್ ಕಣ್ಣು ವೈಟ್ ಆಗಿಬಿಟ್ಟಿತ್ತು ರೀ. ಜಾಳಿ ಮುಳ್ಳು ಬಂದು ಕಣ್ಣು ಹಚ್ಚಿರುತ್ತೆ. ಯಪ್ಪ ಅವ್ರು ಹೇಳಾಗಿದ್ರೆ ಅವ್ರಿಗೂ ಬೇರೆ ಸ್ಟೋರಿ ಇತ್ತು. ಚಸ್ಮಾ ಕೊಟ್ಟರೆ ಈ ಚಸ್ಮಾ ಎಂತ ಇರ್ತದೆ ನಾನು ಭಾಳ ನೋಡ್ಬೇಕು ಅನಿಸ್ತಿರೋದು. ಯಾಕಂದ್ರೆ ನಾನು ಸಣ್ಣದಾಗ ಭಾಳ ಮಂದಿ ಅಜ್ಜಿಗಳು ಹಾಕೊಂಡು ಅಡ್ಡಾಡ್ತಿರ್ತಾರೆ. ಇದು ಹೆಂಗೆ ಕರೆ ಕಾಣತೈತಿ ಅಂತ ನೋಡ್ಬೇಕಿತ್ತು, ಹಾಕೊಂಡು ನೋಡ್ತಿದ್ದೆ. ಹಂಗಲ್ಲ ಇದು ನಂಬರ್ದು ಅಲ್ಲಿದೆ. ನಿನಗೆ ಬಿಸಿಲಿಗೆ ಹತ್ತಬಾರ್ದು ಅನ್ನೋ ಸಲುವಾಗಿ ಇರ್ತೈತೆ ಅದು. ಬರೀ ನೋಡ್ತೀನಿ ಹಿಂಗೆ ಹಾಕೊಳ್ಳಲ್ಲ, ಬರೀ ದೂರಿಗೆ ನೋಡ್ತೀನಿ ಅವ ಹಾಕೊಳ್ಳಲ್ಲ. ಈಗ ನೋಡ್ತೀನಿ ಹೆಂಗೆ ಕಾಣೋದಿಲ್ಲ. ಏನಿಲ್ಲ ರೀ, ಜಸ್ಟ್ ಇದು ಕೂಲಿಂಗ್ ಗ್ಲಾಸ್ ಇರ್ತಿಲ್ಲ ಹಂಗೈತೆ ಅಷ್ಟೇ. ಇದು ಆ್ಯಪಲ್ ಕತ್ತಿಲ್ಲ ಬರೀ ನೋಡತ್ತೀನಿ. ಏನು ರೀ ಬರೀ ಕೂಲಿಂಗ್ ಗ್ಲಾಸ್ ಹೆಂಗಿರತ್ತಲ್ಲ ಹಂಗೆ ಇದಕ್ಕೆ ಹಾಕೋತಾರೆ ಗೊತ್ತೇನು ರೀ. ಸಣ್ಣ ಮತ್ತು ಹಿಂಗೆ ಲೈಟ್ ಇರ್ತಲ್ಲ, ಲೈಟ್ ಡೈರೆಕ್ಟಾಗಿ ಕಣ್ಣು ಬೀಳ್ಬಾರ್ದಲ್ಲ. ಫೋಕಸ್ ಭಾಳ ಫೋರ್ಸ್ ಹಾರ್ಸ್ ಲೈಟ್ ಬೀಳ್ಬಾರ್ದು ಅಂತ ತಿಳ್ಕೊಟ್ಟಿರ್ತಾರೆ ಅಷ್ಟೇ. ಮತ್ತೇನೇನಿಲ್ಲ. ಮಸ್ತ್ ನಾವು ಒಮ್ಮೆ ಒಂದು ಗೌರವ ಕೊಂಡು ಹೇಳ್ತಾರೆ. ಮ್ಯಾ ಹೋಗ ಮತ್ತಲ್ಲೇ ಹೋಗ್ಬೇಕೇನ್ರಿ? ಫಸ್ಟ್ ಆಗ ತೋರಿಸ್ಕೊಂಬಂದ ಕಂತಗೇಮ ಚಲೋ ಆಗಿ ಹೊರಗೆ ಬಂದ್ಬಿಡ್ರಿ. ಒಪ್ಪರು ನಗಾತಾರ ನೋಡಿ, ಚಸ್ಮಾ ಹಾಕೊಂಡಿದ್ದು ನೋಡಿ. ಮತ್ತೆ ಮಸ್ತ್ ಆಯ್ತು ಗೋಗಲ ಕೂಡ ಗೊತ್ತಿ ಚತ ಕಾಣತಿ. ನಮ್ಮ ಪಪ್ಪರ ನನಗೆ ಆಯ್ತು ರೀ ಬಂದೆವು ಮನೆಗೆ. 4 ಆತ್ರಿ ಟೈಮ್. 4 ಐತೆ ನೋಡ್ರಿ. ಮಸ್ತ್ ನಿದ್ದೆ ಬಿಡತ್ತಲ್ರಿ, ಆರಾಮ್ ನಿದ್ದೆ ಬಿಡತ್ತವ. ಮಕ್ಕಲ್ಲಿ ಎದ್ದಿಲ್ಲ ಮಕ್ಕೋ ಓಹೋ ಈಕಿನೂ ಹೋಗ್ಬೋದು ನೋಡ್ರಿ ಯಾವುದೋ ಫಂಕ್ಷನ್ಗೆ. ಮಸ್ತ್ ಗಮ್ಮತ್ತು ಅಷ್ಟೇ ಬಿಸಿಬಿಟ್ರೆ ಪರ್ಫ್ಯೂಮ್ ಹಚ್ಕೊಂಡು ಹೋಗಿದ್ದಿಲ್ಲ. ಹೌದೇ ಪರ್ಫ್ಯೂಮ್ ಹಚ್ಕೊಂಡು ಹೋಗಿದ್ದೆ. ಮಸ್ತ್ ಆಯ್ತು. ಇಲ್ಲಿದ್ದೆ ಊಟ ಗಿಟ್ಟ ಆತಿಲ್ಲ ಆತ ಮಕ್ಕೋಬೇಕಿಲ್ಲ ಹಾಕಿದ್ದೆ. ಮಕ್ಕೋ ಅಂದ್ರೆ ಸಾಕ್ರಿ ಮೊದಲು ಕೇಳ್ತಾಳೆ, ಉಳ್ಕಿದ್ದು ಯಾವ ಮಾತು ಕೇಳೋದಿಲ್ಲ. ಮಕ್ಕೋ ಅಂದ್ರೆ ಮೊದಲು ಕೇಳ್ತಾಳೆ. ಏನು ರೀ ಇವತ್ತು ಫುಲ್ ಡೇ ಅಲ್ಲೇ ಹೋದ್ ನೋಡ್ರಪ್ಪ. ಮುಂಜಾನೆ ಎಷ್ಟಕ್ಕೆ ರೀ 10 ಗಂಟೆಗೆ ಹೋಗಿದ್ದೀವಿ. 10ಕ್ಕೆ ಹೋದವ್ರು 4 ಆಯ್ತು ಅಲ್ಲೇ ಹೋದ್ ಫುಲ್ ಟೈಮ್ ಫುಲ್ ರೈಡ್. ಎಸ್ ನೋಡ್ರಪ್ಪ ನಾವು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. The next day. ಮೇಡಮ್ ನಿಮ್ಮ ಇನ್ನೂ 2 ಪಾರ್ಸಲ್ ಬಂದು ನೋಡ್ರಿ. ತರ್ಸಿಯಪ್ಪ ನೋಡಿ ಹೆಂಗೆ ಅನ್ಸತ್ತೆ. ನಿನ್ನಿದ ಹತ್ರಕ್ಕೆ ಈಗ ಸರಿ ಅನ್ಸಿಲ್ಲ ರೀ ಬಂದಿದ್ದ, ಅದನ್ನು ರಿಟರ್ನ್ ಮಾಡಿಬಿಡ್ತೀನಿ. ಹಾಗೆ ಹೊಟ್ಟೆ ಮನಸ್ಸೇ ಇಲ್ಲ ಅದ್ರ ಮ್ಯಾಗ. ಸೊ ಸುಮ್ಮನೆ ಯಾಕ್ರಿ ಅದ್ರ ಬದಲಿ ನಾನು ಒಂದು ಟ್ರ್ಯಾಕ್ ಪ್ಯಾಂಟ್ ತೊಗೋತೀವಿ. ಗುಡ್ ಐಡಿಯಾ. ಹಾಂ ತೊಗೋದು ಅದು ನೋಡಿ ಹೆಂಗೈತಿ. ಕಲರ್ ಇಷ್ಟ ಆಗತ್ತೆ ಅಂದ್ಕೊಂಡಿನಿ, ಅದನ್ನು ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕೆ ಬರೋದಿಲ್ಲ ಸುಮ್ಮನೆ ರೀ. ನೋಡು
ಮಕ್ಕದ ಮ್ಯಾಗ ಎಷ್ಟು ಖುಷಿ ಇರ್ತೈತೆ ನೋಡ್ರಿ ಹರಿದಾದ ನಂತರ ಹೋಗಿರ್ತೈತಲ್ಲ ಖುಷಿ. ವಾವ್ ಇದು ಮಸ್ತ್ ಐತೆ ಅನ್ಸತ್ಲ. ಯಾವ ಪರ್ಪಲ್ ಐತರ ಅದಕ್ಕೆ ಹಾಕೊಂಡು ನೋಡಲಿ ಹೆಂಗೈತೆ ತೋರಿಸ್ತದೆ. ನೋಡ್ರಿ ಎಷ್ಟು ಮಸ್ತ್ ಐತಗ. ವಾವ್ ಅದು ನೋಡು ಅದು ಇದ್ರಿಗೆ ಚಲೋ ಅನಿಸ್ತೈತೆ ನನಗೆ. ಅದು ಇದು ನನಗೆ ಭಾಳ ಇಷ್ಟ ಆಗೈತೆ ರೀ. ಯಾವುದು ಇದು ನನಗೂ ಸೇಮ್. ಏನು ಪರ್ಪಲ್ ಅಲ್ಲ ಇದು ಹೇಳತ್ತಿದ್ದು ನಾನು. ಅದು ಪರ್ಪಲ್ ಕಲರ್ ಬೇರೆ ಐತೆ ಬಿಡು, ಇದು ಕಲರ್ ಬೇರೆ ಐತಿ. ಇದು ನೋಡಿ ನಿಂದ್ರಿ ಚಂದ ಅನ್ಸಾತೈತಿ. ಹಾಕೊಂಡು ನೋಡು ವೇಟ್ ತೆಗೆದು ನೋಡು. ಅದು ಇದು ದುಪ್ಪಟ್ಟ ಮಸ್ತ್ ಐತಿ ಇದ್ರದ್ದು ದುಪ್ಪಟ್ಟ ಇದ್ರದ್ದು. ಹಾಂ ಅರ್ಬಿ ಕ್ವಾಲಿಟಿನೂ ಮಸ್ತ್ ಐತಿ, ದುಪ್ಪಟ್ಟನೂ ಭಾರಿ ಐತಿ ನೋಡ್ರಿ ಎಷ್ಟ ಮಸ್ತ್ ಐತಿ ಕ್ವಾಲಿಟಿ. ಇದು ಚಂದ ಐತ್ರಿ, ಅದು ಚಂದ ಇದಿಲ್ರಿ. ಬಕ್ವಾಸ್ ತರ್ಶನ್ ಏನ್ರಿ ಅದು. ಯಪ್ಪ ನೋಡ್ರಿ ಡೇಂಜರ್ ಅದಾಳೆ. ದುಪ್ಪಟ್ಟ ನೋಡಿ ಎಷ್ಟು ಮಸ್ತ್ ಐತಿ, ದುಪ್ಪಟ್ಟ ಭಾರಿ ಐತ್ರಿ. ನೋಡ ಇದು ಪ್ಲೇನ್ ಇದ್ರು ಎಷ್ಟು ಚಂದ ಅನ್ಸತ್ಲ. ನಾ ತರಿಸಿದವ ನಾನಲ್ಲಿ ತರ್ಸಿದವ್ ನೀನ, ನನಗೂ ಗೊತ್ತ. ಈ ಕಾಟನ್ ನೋಡು ಆ ಕಾಟನ್ ನೋಡು, ಅದು ಹರಿದ ಬಿಡ್ತೈತ್ರಿ. ಹಿಂಗ ಇಟ್ಟು ಸಾಕ್ರಿ, ಅದು ಜಗ್ಗ ಹರಿತೈತ್ರಿ ಅಂತ ತರ್ಸನ. ಮಂಗೆ ಅಲ್ಲ, ನಾ ಸೀದಾ ಅದೀನಿ. ಮಂಗೆ ಏನಿರಡು ಹಿಂಗಿರ್ತಾವ ಈ ದುಪ್ಪಟ್ಟ ಹಾಕೊಂಡು ಸರಿ ಪಟ್ ನೋಡ್ರಿ ಫೈನಲಿ ರೆಡಿ ಆದ್ಲ. ಇಟ್ಟು ಚಂದ ಕಾಣ್ಬೇಕಲ್ಲ, ಇಂಥದ್ದು ಹೇಳ್ಬೇಕು. ಇಂಥ ಡ್ರೆಸ್ ಇದ್ರೆ ಓಕೆ ರೀಪ. ಎಂತ ಬಕ್ವಾಸ್ ಬಕ್ವಾಸ್ ಅಂತ ಏನು ಡೇಂಜರ್ ಅದ ರೆಡಿ ಚಂದ ಡ್ರೆಸ್ ತರಿಸಿ ಬಕ್ವಾಸ್ ಹತ್ರ ಅದಕ್ಕೆ. ವಾವ್ ಇದು ದುಪ್ಪಟ್ಟ ಸರ ಇಲ್ಲ ಪ್ರಿಂಟ್ ಗಿಂಟ್ ಸ್ವಲ್ಪ ನಮ್ಮ ಕಲ್ಚರ್ ಹಿಂಗೆ ಅನ್ಸತ್ತಲ್ಲ ನೋಡ. ನೋಡ್ರಿ ಹೆಂಗೆ ಕಾಣಕತ್ತೀನಿ, ಚಂದ ರೆಡಿ ಆಗ್ಬಿಟ್ನಲ್ರಿ. ಒಂದು 5 ನಿಮಿಷದಾಗ ಠಕ್ ಅಂತ ರೆಡಿ ಆದ್ರಿ. ಎಷ್ಟು ನೋಡಿದ್ರೆ ಸಾಲಲ್ ಬಿಡ್ರಿ ಹುಡುಗಿಯಾರು ಮುಂದೆ ನಿಂತ್ರಿ. ಇಷ್ಟ ಆಯ್ತಾ? ಇಷ್ಟ ಆಯ್ತಲ್ಲ. ಮಸ್ತ್ ಕಲರ್ ಚಲೋ ಐತ್ಲ. ಕಲರ್ ಚೆನ್ನೈತಿ. ಕಲರ್ ಮ್ಯಾಚಿಂಗ್ ನೋಡ್ರಿ. ನಂದು ಟಿಕ್ಲಿ ಮ್ಯಾಚಿಂಗ್, ಲಿಪ್ಸ್ಟಿಕ್ ಮ್ಯಾಚಿಂಗ್, ನನ್ನ ಡ್ರೆಸ್ ಮ್ಯಾಚಿಂಗ್, ನನ್ನ ಸರ ಮ್ಯಾಚಿಂಗ್, ಓಲ್ ಮ್ಯಾಚಿಂಗ್. ನಂದು ಇಯರಿಂಗ್ಸ್ ನೋಡ್ರಿ ಎಷ್ಟು ದೊಡ್ಡ. ಯಾರು ಇಯರಿಂಗ್ಸ್ ಗಿಫ್ಟ್ ಮಾಡೋರು ಇದ್ರ ಅಂದ್ರೆ ಎಷ್ಟು ದೊಡ್ಡ ಗಿಫ್ಟ್ ಮಾಡ್ರಿ ನನಗೆ. ಹೇಳತ್ತೀನಿ ಆದ್ರೂ ಚಂದ ಕಾಣಂಗಿಲ್ಲ. ಚೆನ್ನ ಆದ್ರೂ ಅಂದ್ರೆ ಏನ್ಲಿ ಚಂದ ಕಾಣತೈತಿ. ಓ ಎಷ್ಟು ಕಾಣತ್ತಿ. ನೀನು 5 ದಿವಸ ಎಲ್ಲಿ ಮುಕ್ಕೊಂಡಿದ್ದಿ. ಬಗ್ಗೆ ಸುಮ್ಮ ರೆಡಿ ಆಗರಿ, ಯಾರು ಇದ್ದಿಲ್ರಿ ಮನ್ಯಾಗ. ಅದಕ್ಕೆ ರೆಡಿ ಆಗಿ ಪಟ ಒಂದು ಶಾರ್ಟ್ಸ್ ಮಾಡೋಣ ಅಂತಾರೆ. ಶಾರ್ಟ್ಸ್ ಮಾಡ್ತಿ? ಎಸ್ ಆತಡ್ರಿ. ಇದೊಂದು ನೋಡ್ರಿಪ್ಪ, ಅದಕ್ಕೆ ಕೊಡ್ಸಕ್ಕೆ ಹೋಗ್ಬಾರ್ದ್ರಿ. ಪೆನ್ ಮೇಲೆ ಹೊಸ ಡ್ರೆಸ್ ಕೊಡ್ಸಕ್ಕೆ ಹೋಗೋದಿಲ್ಲ. ಶಾರ್ಟ್ಸ್ ಮಾಡ್ಬೇಕು, ನೀವು ಕೂಡ್ಬೇಕು. ಏನು ಮಾಡ್ತೀರಿ ಹಿಂಗಿರ್ತೈತಿ. ಇದೇ ಶಾರ್ಟ್ಸ್ ನಿಂದ ಇಲ್ವಾ? ಈ ಶಾರ್ಟ್ಸ್ ಅಲ್ಲದು ಚಂದ ನೋಡ್ರಿ. ನಮ್ಮ ಡ್ರೆಸ್ ಪ್ರಿಂಟಿಂಗ್ ನೋಡ್ರಿ ಎಷ್ಟು ಚಂದ ಐತಿ. ಈಗ ನೋಡ್ರಿ ಇದ್ರ ಗೊಂಡೆ ಕಟ್ಟ್ಯಾರ. ಗೊಂಡೆ ಹತ್ತಾರ ಅದಕ್ಕೆ ಗೊಂಡೆ ಅಂತ. ಕಲರ್ ಮಸ್ತ್ ಐತಿ ಮ್ಯಾಚಿಂಗ್ ದುಪ್ಪಟ್ಟ ಅದಕ್ಕೆ. ಬಟ್ ಮಿಸ್ ಮ್ಯಾಚ್ ಐತಿ ನೋಡ್ರಿ. ಅಲ್ಲ ಮಿಸ್ ಮ್ಯಾಚ್ ಅಲ್ಲ, ಕಾಂಟ್ರಾಸ್ಟ್ ಅಂತಾರ ಅದಕ್ಕೆ. ಕಾಂಟ್ರಾಸ್ಟ್ ಪಟ್ ಅಂತ ಬಳಿ ಒಂದು ಮಿಸ್ ನೋಡ್ತೀನಿ. ಹೌದಲ್ಲ? ಬಳಿ ಒಂದು ಕಲರ್ ಇತ್ತಂದ್ರೆ ಮಸ್ತ್ ಆಗ್ತಿತ್ತು. ಶರ್ಟ್ ಏನ್ ಮಾಡಿ ಏನ್ ಜಾಸ್ತಿ ಯೂಸೇ ಮಾಡಲ್ಲ ಬಳಿ ಯೂಸ್ ಮಾಡಂಗಿಲ್ರಿ. ನಾವು ಹೋದಾಗ ಬಂದಾಗ ತೊಗೊಳೋದಿಲ್ರಿ. ಇದೊಂದು ಜರ್ಜರ್ ಮಾಡತ್ತೈತಿ ನಿಂದ್ರಿ. ಚಂದ ಐತಲ್ರಿ. ಮತ್ತೆ ಇನ್ನೊಂದು ಏನ್ ಗೊತ್ತ್ರಿ? 1 ನಿಮಿಷ ಏನ್ ಹೇಳ್ರಿ ಇನ್ನೊಂದು ಈ ಪ್ಯಾಂಟ್ ನೋಡ್ರಿ. ಇಲ್ಲಿ ಪ್ಯಾಂಟ್ ಹೆಂಗ್ ಕಟ್ ಕೊಟ್ಟಾರ ನೋಡ್ರಿ. ಈ ಕಟ್ ನನಗೆ ಬಹಳ ಇಷ್ಟ ಆತ್ರಿಪ್ಪ. ನಾ ಕೂಡ ಎಲ್ಲಿ ನಾ ಯಾವಾಗ್ಲೂ ಇಂಥ ತಗೊಂಡೇ ಇಲ್ಲ ಡ್ರೆಸ್. ನೀ ಕೊಡ್ಸಿದ ಆದ್ಮೇಲೆ ಇಂಥವೆಲ್ಲ ಹಾಕೊಳಕತ್ತೀನಿ. ಕರೆ ಹೇಳ್ಬೇಕಂದ್ರೆ ಏನ್ ಹೇಳ್ರಿ, ನಾ ಇಷ್ಟು ರೆಡಿ ಆಗ್ತಿದ್ದಿಲ್ರಿ ನಮ್ಮ ಮನ್ಯಾಗ. ನಾನು ಅಂದ್ರೆ ಹಳ್ಳಿ ಇರ್ತಿತ್ತಲ್ರಿ, ಮಂದಿ ಏನ್ ಅಂತಾರೋ ಏನು ಅಂತ ಹೇಳಿ ನಮ್ಮ ಮಮ್ಮಿನೂ ಬೈತಿದ್ದ. ಅಷ್ಟೆಲ್ಲ ಮಾಡ್ಕೋಬೇಡ್ರಿ, ಹಂಗೆ ಮಾಡ್ಕೋಬೇಡ್ರಿ. ಇಲ್ಲಿ ಬಂದಾಗ ಇಷ್ಟೆಲ್ಲ ಕಲ್ತೀನಿ ನಾ. ಮೇಕಪ್ ಅಂದ್ರೆ ಏನ್ರಿ? ಏನಿಲ್ರಿ. ಈಗ ನೋಡ್ರಿ ಮಕ್ಕದ ಮ್ಯಾಗ ಹತ್ತಿ ನಿಮಗೆ ಏನು ಮೇಕಪ್ ಮಾಡ್ಕೊಳಲಿಕ್ಕಿ, ಬರೀ ಲಿಪ್ಸ್ಟಿಕ್ ಒಂದು ಹಚ್ಕೋದ್ರ ಮುಗಿಯುತ್ತೆ. ಅದು ಬಿಟ್ರೆ ಏನು ಮೇಕಪ್ ಇಲ್ಲ. ಏನು ಬೈತಿ ನಾನು ಮಾಡಕ್ ಕಲ್ಕೊಲ್ಲಿ ಅಂತ ಹತ್ತೀನಿ. ಆಕೆಲ್ಲ ಕಲಿಯಕ್ಕೆ ರೆಡಿ ಇಲ್ರಿಪ್ಪ. ಅದು ನಂಗೆ ಗೊತ್ತೇ ಇಲ್ಲ ಹೆಂಗೆ ಮೇಕಪ್ ಮಾಡ್ಕೋ. ಆದ್ರೂ ಕಲಿತೀನಿ ರೀ. ಟೈಮ್ ಬಂದಾಗ ಕಲಿತೀನಿ. ಅದಕ್ಕೆ ಬಿತ್ರಿ ಭಾಳ ಅಷ್ಟು ವಜ್ಜ ಐತದು. ಅದು ಇದು ಹೊಚ್ಚಿನ ಇಲ್ಲ ಐತಿ ನೋಡಲ್ಲಿ, ಅಲ್ಲಿ ಬಿದ್ದಿತ್ತು ನೋಡ. ಇಲ್ಲಿ ಇವ ನಿನಗೆ ಆಗ್ತ ನನಗೆ ಯಾಕೆ ನಿನ್ನ ಕಣ್ಣು ಹೋಗ್ಯಾವಲ್ಲಿ. ಅದಕ್ಕೆ ಇನ್ನೊಂದು ಡ್ರೆಸ್ ಇತ್ತಲ್ಲ, ಅದು ಹಾಕೊಂಡು ನೋಡಿ ಹೆಂಗೈತಿ. ಶಾರ್ಟ್ ಮಾಡ್ತೀನಿ ಅಂದ್ರು ಮಾಡ ಶಾರ್ಟ್ಸ್ ಮಾಡ್ತೀವಿ ಅಂದ್ರು ಹಂಗೆ ಕೊಡ್ತೀವಿ. ಒಂದೊಂದು ಸಲಕ್ಕೆ ಮೋಸ್ಟ್ಲಿ ನೆನಪಾರ್ತಾವ ಅನ್ಸುತ್ರಿ. ನಾಕಿನ ಗಂಡ ದಿನ
ಅಲ್ಲ ಡೇಂಜರ್ ಮಾತಾಡ್ರಿ ಇರೋಲೇ ಅಂತ ಸೀದಾ ಇರೋಲೇ ನೆನಪಾರತ್ತಲ್ಲ ಒಂದೊಂದ್ಸತಿ ಲೇ ಅಂತ ಹಾಕಿ ಮಾತಾಡ್ತಲ್ರಿ ನಮ್ಮ ಫ್ರೆಂಡ್ಸಿಗೆ. ಲೇ ನಾರ್ಮಲ್ ಲೇ ಅನ್ನೋದು ಬೇರೆ ರೀ, ಅದು ಫುಲ್ ಒಂದು ಧ್ವನಿ ಗಿನಿ ಅದು ಫುಲ್ ಇರೋಲೇ ಬೇರೆ ಟೈಪ್ ಮಾತಾಡ್ತಾರೆ. ಏನಾಗಂಗಿಲ್ಲ ಇರೋಲೇ ಅಂತೀನಿ ಅಷ್ಟೇ. ಬಟ್ ಇದು ಕಲರ್ ನಂಗೆ ಭಾರಿ ಇಷ್ಟ ಚಲೋ ಸೂಟ್ ಆಗೈತೆ ಕಲರ್. ಹಾಂ ಅದು ಏನಿದ್ರೆ ಚಂದ, ಇಲ್ಲಾಂದ್ರೆ ಅದು ಲುಕ್ಕೇ ಹೋದತೈತಿ, ಲುಕ್ಕ ವೇಸ್ಟ್ ಅದು. ನೋಡಿ ಇದಿದ್ರೆ ಮಸ್ತ್ ಅನ್ಸತ್ತೆ. ಈ ಕೂಲ ಒಂದು ಆಡ್ತಾರೆ. ಆಡ್ತಾರೆ ಅದೋ ನೀನು ಕೂದಲು ಏನು ಮಾಡೋದು. ಏನು ಮಾಡ್ಬೇಕ್ರಿ ನೋಡ್ರಿ. ಎಸ್ ಲುಕಿಂಗ್ ನೈಸ್. ಏನಾರ ಡ್ರೆಸ್ ಹಾಕೊಂಡು ಹೊಸ ಡ್ರೆಸ್ ಹಾಕೊಂಡು ಬಟ್ ಏನಾರು ಮಾಡ್ಬೇಕು ಅನ್ಸುತ್ತೆ. ಮಾಡ ಮತ್ತೆ ಇದು ಮಾಡ ರೀಲ್ ಮಾಡ ಇದ್ದಂಗೈತಿ ಗಿಚ್ ಗಿಚ್ ರಿಚ್ ಲುಕ್ ರಿಚ್ ಲೆವೆಲ್ ಅಲ್ಲ ಆದ್ರೂ ಮಸ್ತ್ ನೋಡ್ರಿ. ವೇಲ್ ಅಂತೂ ಇಷ್ಟು ಚಂದ ಐತ್ಲಾ. ಅದು ಹಿಂಗ ಏನ್ಯಪ್ಪ ಅದು ಏನೋ ಹಿಂಗ್ ಹಾಕೊಂಡ್ ಹಿಂಗಿರ್ತದ ನೋಡೋದು. ಏನಂತಾರಲಿ ಅಪ್ಪ ಅದಕ್ಕೆ ಏನಂತಾರೆ ಮುಂದೆ ಹೇಳ. ಅದ ಕಡೆ ಮಂದಿ ಹಾಕೋತಾರ ಗೊತ್ತು, ಯಾಕಡೆ ಮಂದಿ ಯಾಕಡೆ ಮಂದಿ ಅಂತ ನೆನಪಾಗೋಲ್ತು. ಬಟ್ ಲಾಕ್ಡೌನ್ ಇದ್ರಾಗ ನೋಡಿನ್ರಿ ವಿಡಿಯೋಸ್ದಾಗ ಜಾಸ್ತಿ ಹಿಂಗೆ ಹಾಕೋತಾರ ಪಂಜಾಬ್ ಸೈಡ್ ಆ ಕಡೆ. ಹಾ ಎಸ್ ಅವ್ರು ಹಿಂಗೆ ಹಾಕೋತಾರ ಅನ್ಸತ್ಲ. ಹಾ ಹಿಂಗ ಹಾಕೊಂಡ್ ಫಸ್ಟ್ ಇದು ದೇವ್ರಿಗೆ ಹಿಂಗೆ ಹಾಕೊಂಡ್ ಹೋಗ್ತಾರ ಅವ್ರು. ಇಂಥ ಡ್ರೆಸ್ ಹಾಕೊಂಡಾಗ ಏನಾಗ್ಲಿ ಹಂಗ ಕಾಣಿಸ್ತೈತಿ ಡ್ರೆಸ್ ಮಸ್ತ್ ಕಾಣತಿಲ್ಲ. ಚಿನ್ನು ನೋಡ್ರಿ ಎಷ್ಟ್ ಚಂದ ಐತಿ. ನನ್ ಚಿನ್ನಿ ಇಷ್ಟು ಕೊಡಿಸ್ತಾನಂತ ಅನ್ಕೊಂಡಿದ್ದೆ ಇಲ್ಲ. ಅನ್ಕೊಂಡಿರ್ಲಿಲ್ಲ ತಮ್ಮಂಗೆ. ಹಂಗಲ್ರಿ ಸ್ಪೀಚ್ ಮಾಡತ್ತೀನ್ರಿ ನನ್ ಚಿನ್ನಿ ಬಗ್ಗೆ ನಾ ಇವತ್ತು ಅನ್ಕೊಂಡಿದ್ದಿಲ್ರಿ ಇವತ್ತು. ನನ್ ಚಿನ್ನಿ ಬಗ್ಗೆ ಇಷ್ಟ ಅನ್ಕೊಂಡಿದ್ದಿಲ್ಲ ನಾನು. ಇಷ್ಟೆಲ್ಲಾ ಡ್ರೆಸ್ ಕೊಡಿಸ್ತಾನಂತ ಹೇಳಿ. ಬಟ್ ಎಲ್ಲಾ ಕೊಡ್ಸನ್ರಿ ಡ್ರೆಸ್ ಭಾರಿ 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 ಎಲ್ಲ ಇವಂದೇರಿ. ಈ ಅಡ್ರೆಸ್ ತಗೊಳ್ಳೋದು ಮತ್ತ ಏನೋ ಒಂದ್ ಆಗಿದ್ರು ಇವಂದೇ ಇರ್ತೈತಲ್ಲ. ಚಾಯ್ಸ್ ಚಾಯ್ಸ್ ಇವಂದಿರ್ತದೆ. ನನಗೂ ಒಂದ್ ಸ್ವಲ್ಪ ಮಾತಾಡಕ್ ಬರಲ್ರಿ, ಮಾತಾಡಕ್ ಕಲ್ಕೋಬೇಕ್ರಿ. ನಾನು ಹುಚ್ಚರ್ಗತೆ ಮಾತಾಡ್ತೇನ್ರಿ ಸ್ವಲ್ಪ ಸ್ವಲ್ಪ ಫುಲ್ ಹುಚ್ಚರ್ಗತೆ ಮಾತಾಡ್ತಾಳ. ಇರ್ಲಿ ಮಾತಾಡ ಸ್ವಲ್ಪ ಅಲ್ಲ ಸ್ವಲ್ಪ ಫುಲ್ ಏನಿಲ್ಲ ಫುಲ್ ಇಲ್ಲ ಸ್ವಲ್ಪ ಓಕೆ ಹಾಫ್ ಹಾಫ್ ಕೊಡ್ಸಿನ್ ಅಂತ ಹೇಳಿ ಇಷ್ಟು ಚಂದ ಕಾಣತೇನ್ರಿ. ಇಲ್ಲ ಅಂದ್ರೆ ಚಂದ ಅದಾಳ ಅಟ್ಟ ಇನ್ನೂ ಮೇಕಪ್ ಮಾಡ್ಕೊಳಕ್ ಬರೋದಿಲ್ಲ. ಇರ್ಲಿ ಹಿಂಗೆ ಚಲೋ ಬಿಡ್ರಿ. ಮತ್ತೆ ಮೇಕಪ್ ಮಾಡ್ಕೊಳಕ್ ಕಲ್ಸ್ಲಪ್ಪ ಅಂದ್ರೆ ಮತ್ತೆ ಅದ್ರಿಂದ ನನಗೆ ಬೆನ್ನತ್ತಾಳ. ಅದು ಕೊಡಿಸೋದು ಕೊಡಿಸ್ತೇವೆ ಇಷ್ಟು ಚಲೋ ರೀ. ನೋಡ್ರಿ ಪ್ಲಾನ್ ನೋಡ್ರಿ ಈಗ ನೋಡ್ರಿ ಪ್ಲಾನ್ ಬರೋಬ್ಬರ ಹೋದ್ರಿ. ಮತ್ತೆ ಸುಮ್ಮನೆ ಮಕ್ಕ ಕೆಡ್ಸ್ಕೊಳ್ಳೋದು ಅದಕ್ಕೆ ಅದು ಗೊತ್ತಿಲ್ರಿ ನಂಗೆ ಹೆಂಗ ಮಾಡ್ಕೋಬೇಕಂತ ಹೇಳಿ ಭಾರಿ ಒಳ್ಳೆ ವಿಷಯ. ಸುಮ್ಮನೆ ಏನಾರು ಮಾಡ್ಕೊಂಡ್ ಸ್ಕಿನ್ ಹಳ ಹಿಡಿತೈತ್ರಿ. ಸುಮ್ಮನೆ ಅದಕ್ಕೆ ಲಿಪ್ಸ್ಟಿಕ್ ಒಂದ್ ಹಚ್ತೇನೆ ಅಷ್ಟ. ಅದು ಬಿಟ್ರೆ ಏನು ಹೇಳ್ರಿ ಮಾತ್ರ ಹುಡುಗಿ ಮಾತ್ರ ಗಿಚ್ ಕಾಣತ್ತಾಳ. ಭಾರಿ ಕಾಣಕತ್ತಾಳ. ಚಂದ ಕಾಣತೀನಲ್ರಿ ಮಸ್ತ್. ಇದನ್ನೇನಾರು ತಾಜ್ ಮಹಲ್ ಕಡೆ ಹಾಕೊಂಡ್ ಹೋಗಿದ್ನಂದ್ರೆ ಮಸ್ತ್ ಕಾಣ್ತಿದ್ಲ. ಅಯ್ಯೋ ಏನಾರು ಮಾಡ್ಬಿಡ್ಲಿಪ್ಪ. ತಾಜ್ ಮಹಲ್ ಎಲ್ಲಿ ನೆನಪು ಬರೋ ಮೊಬೈಲ್ ಕಳೆದಿದ್ರೂ ಬರ್ತದ್ರಿಪ್ಪ. ಆದ್ರೂ ನೆನಪಾಕ. ನಾನು ಅವಾಗ ಈ ಡ್ರೆಸ್ ಹುಡುಕಾಡತ್ತಿದ್ದೆ ನೋಡ್ರಿ ಆ ಟೈಮಿಗೆ. ಅಲ್ಲಿ ಹಾಕೊಂಡ್ ಹೋಗಕ್ ನಾ ಹೇಳೋಕ್ಕಿಂತ ಮುಂಚೆ ಎಲ್ಲಾ ಅಡ್ವಾನ್ಸ್ ನಂಗೆ ಕೊಡ್ಸನ್ರಿ ಕರೆ ಹೇಳ್ಬೇಕಂದ್ರೆ. ಅದೊಂದು ಅವ್ವಾ ಚಿನ್ನಿ ಎದುರು ಹತ್ಲಿ ಚಿನ್ನಿ ನಿಂಗೆ ದೃಷ್ಟಿ ಆಗ್ಬಿಡೋದಪ್ಪ. ಸರಿ ಇಲ್ಲ ಒಂದಿಟ್ಟು ಮೆಷಿನ್ ಅದ ನಂಗೆ ಕಣ್ಣಾಗ ಕಾಜಲಿಲ್ಲ ಅಂದ್ರೆ ಹಿಂಗೆ ಮಾಡಿ ಹಿಂಗೆ ಹಚ್ತೀನಿ. ನಿನಗೆ ದೃಷ್ಟಿ ಹತ್ತಬಾರ್ದಲ್ಲಿ ಚಂದ ಕಾಣತ್ತೆ. ನಿನಗೆ ಹತ್ತಬಾರ್ದು. ನನಗೆ ಯಾರು ಹತ್ತಾರಲೆ ಈ ಕರಿ ಮಗಕ್ಕೆ ಇಲ್ಲಿ ದೃಷ್ಟಿ ಹತ್ತಬೇಕ್ರಿ. ಇರೋದೈತಿ ಐತಿ ಇಲ್ಲಿ ಇಲ್ಲಿ ದೃಷ್ಟಿ ಹತ್ತಬೇಕು ನನ್ನ ಮಗಕ್ಕೆ. ಹೌದಿಲ್ರಿ? ಇನ್ನೊಂದು ಪ್ಲಸ್ ಪಾಯಿಂಟ್ ನೋಡ್ರಿ, ಕರಿ ಇದ್ರಾಗ ಒಟ್ಟ ದೃಷ್ಟಿ ಹತ್ತದಿಲ್ಲ. ಬಾ ನಮ್ಮಂಗೆ ಅದಕ್ಕೇನು ಕಾಮಿಡಿ ಇರ್ತಿತ್ತದ. ಹುಚ್ಚೆ ಕಾಮಿಡಿ ತೊಗೋಬೇಕು. ಹುಚ್ಚೆ ಇರ್ತಿದ್ಲ ಮಂಗೆ ಕಾಮಿಡಿ ಅದ. ಅದಕ್ಕೇನು ಸೀರಿಯಸ್ ತಗೋತಾರ ಯಾರೇ ಅಪ್ಪ ಅಳೋದಕ್ಕೈತಿ. ಯಾಕಂದ್ರೆ ಕರೆಗೂ ನಾವು ಕರೆಯೋದಿಲ್ಲ ಆದ್ರೆ ಕರೆಗೂ ಚಂದಿಲ್ಲ. ಚಂದ ಅಲ್ಲ ನೀ ನನಗೆ ಹೇಳ್ತಿಲ್ಲ. ನೀ ನನಗೆ ಹಂಗೆ ಹೇಳ್ತಿ. ನಿನಗೇನು ಹೇಳ್ತಿ? ನಾ ಹೋಗಂದೆ ನಿನಗೆ ಸುಮ್ಮನೆ ಆ ಕಡೆ ಪ್ರತಿಯೊಂದನ್ನು ಅವಾಗೂ ಹಂಗೆ ಮಾಡ್ತಿ ಈಗೂ ಹಂಗೆ ಮಾಡ್ತಿ. ಏನಾತ ಚಂದಿಲ್ಲ ಮತ್ತೆ ಚಂದಿಲ್ಲ. ನೀ ಅದಕ್ಕೆ ಎಲ್ಲರ ಮುಂದೆ ಹೋಗೋತಾಡ್ತಿ ಅಲ್ರಿ. ಏನು ಎಂತ ಅಲ್ಲಿ ಸಂಬಂಧ ಅಲ್ಲ ಈಗನು ಅಂತಲ್ರಿ. ಅಲ್ಲಿ ಮನಾಲಿದಾಗ ಫೋಟೋ ತಕೊಂಡ್ ಬಾ ಅಂದ್ರೆ ಈ ಕರಿ ಮುಖಕ್ಕೆ ಏನ್ ಮುಖ ಇದು ಮಾಡ್ತಿ ಅಂತ ಸುಮ್ಮನೆ ಚಿನ್ನಿ ಹಂಗ ನೀ ನನ್ನ ಮುಂದಿದ್ದಾಗ ನಾ ಹೋಗ್ಬೇಡ. ಓಕೆ ನಾ ಭಾರಿ ಚಂದ ಹೇಗೆ ಹೇಗೆ ಇರೋದು ಹೇಳೆ. ನಮಗೆ ಯಾರು ಚಂದದಿ ಅಂದ್ರೆ ನಮಗೆ ಉಲ್ಟಾ ಬೆದಾಗ ಆಗತ್ತೆ. ನೀ ಚಂದಿಲ್ಲ ಅಂದ್ರೆ ನಮಗೆ ಖುಷಿ ಆಗತ್ತೆ ಇರೋದು ಹೇಳಕತ್ತಾರ ಅಂತೇಳಿ. ನನ್ನ ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ ಇದು ನಾ ಚಂದದಿನಿ ಅಂತೇಳಿ. ನಾವು ಕಾಮಿಡಿದಾಗ ಆಗತ್ತೈತಿ. ಹೊರಟು ನನ್ನ ಬಗ್ಗೆ ಮಾತಾಡತ್ತಿಲ್ಲ, ನಿನ್ನ ಬಗ್ಗೆ ಮಾತಾಡತ್ತೀವಿ.
ಏನು ಹುಡುಗಿಯಾರದ್ರಿಪ್ಪ ದೇವ್ರಿ ಗೊತ್ತೇ ಆಗೋದಿಲ್ರಿ ಯಾವಾಗ ಹೇಳ್ತಾರ ಯಾವಾಗ ಖುಷಿ ಆಗ್ತಾರ ಯಾವಾಗ ಮಂಡಿ ಚೇಂಜ್ ಆಗತ್ತೆ ಒಮ್ಮೆ ಹೋದ್ಲಿ ಶಟ್ಕೊಂಡ ಕರ್ಮ ಕಾರಣ ಬಿಡು. ಡ್ರೆಸ್ ಬಗ್ಗೆ ಹೇಳಿ ಹೆಂಗೈತಿ ಡ್ರೆಸ್ ಇಷ್ಟ ಆತಿಲ್ಲ? ನೀ ಇನ್ನೊಂದ್ಸತಿ ಅಂದೆ ಅಂದ್ರೆ ನೋಡು. ಏನಂತ ಅದನ್ನ ಆಯ್ತು ಇನ್ನೊಮ್ಮೆ ನಾ ಹೇಳೋದಿಲ್ರಿ ನನ್ನ ನಟ ಚಂದ ಯಾರಿಲ್ಲ. ಇದು ಬಿಲ್ಡಪ್ ಮಾಡತ್ರಿ, ಇದು ಬಿಲ್ಡಪ್ ನೋಡಿದ್ರೆ ತಾನೇ ಒಂದಿಗೆ ನಾ ಚಂದ ತಗೊಂಡಿಗ ಬಿಲ್ಡಪ್ ಮಾಡತ್ತಂತೇಳಿ ಅದೇ ಇನ್ನೊಂದು ಹಂಗ ಹೇಳ್ಬಾರ್ದು ಚಿನ್ನು. ಬರೇ ಯಾವಾಗ್ಲೂ ಅದು ಒಂದೇ ಹೇಳ್ಕೊತ ಕೂಡ್ಬೇಡ. ಹೌದು ಏನಾಗುತ್ತೆ ಚಂದಿಲ್ಲ 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 ದೇವ್ರು ಹೆಂಗ ಇದು ಮಾಡ್ತಾನ ಹಂಗಿರ್ತೇವಿ ಅಂತ ಹೇಳ್ಕೊತ ಇರ್ತೈತೆ. ನಾ ಎಲ್ಲಾನು ಮುಚ್ಕೊ ಸ್ವಲ್ಪ ಇದು ಇಟ್ಟೆ ಸೀರಿಯಸ್ ಮಂಗೆ ನೀನು ಅದು ಗಪ್ಪಿರ ಅದು ಗಪ್ಪ ಐತಿ ಅದನ್ನು ಮಾಡಕತ್ತಿ ಅದು ಗಪ್ಪ ಐತಿ. ನನಗಂತೂ ಡ್ರೆಸ್ ಭಾಳ ಇಷ್ಟ ಆತ್ರಿ. ಅವು ಎರಡೂ ಚಂದ ಅದಾವ್ರಿ, ಇವತ್ತಿನ ಎರಡೂ ಚಂದ ಅದಾವ. ಅದು ಮನ್ನಿದ ಐತಿ ನೋಡ್ರಿ, ಅದು ನಂಗೆ ಇಷ್ಟ ಆಗಿಲ್ರಿ. ಬಕ್ವಾಸ್ ಇತ್ತು. ಅದು ಏನ್ರಿ ಫುಲ್ ಪ್ಲೇನ್ ಐತ್ರಿ, ಮೊದಲು ಹಾತೈತ್ರಿ. ಮತ್ತದು ಚಂದಂಗ ಈಗ ಏನಾರ ಶೆಕ್ಕಿ ಬಿಡ್ತಂದ್ರ ನೋಡ್ರಿ ಫುಲ್ ವೆಟ್ ಆಗ್ಬಿಡ್ತೈತ್ರಿ. ಬೆವ್ರು ಬಿಡ್ತೈತ್ರಿ. ಬೆವ್ರು ಬಿಟ್ಟದು ಎಲ್ಲ ನೀರ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕ ಅದು ನಂಗೆ ಇಷ್ಟ ಇಲ್ರಿ. ಇವೆರಡು ಮೊದಲ 3 ತರಿಸಿದ್ದೆ ನಾನು. ಯಾವ್ದಾದ್ರು ಒಂದು ಇಷ್ಟ ಆದ್ರೆ ಇಟ್ಕೊಳ್ಳಿ ಅಂತೇಳಿ. ಇವಾಗ 2 ಇಷ್ಟ ಆಗಿದ್ದು 2 ಇಟ್ಕೋತಾಳ. ಅದನ್ನ ರಿಟರ್ನ್ ಮಾಡಿ ನಾನು ಒಂದು ಇದು ತೊಗೊಂಡ್ಬಿಡ್ತೀನಿ ರಪ್ಪ. ಟ್ರ್ಯಾಕ್ ಪ್ಯಾಂಟ್ ತೊಗೋತೀನಿ, ಇಲ್ಲಾಂದ್ರೆ ಈಗ ಒಂದು ಓವರ್ ಸೈಜ್ ಟಿ ಶರ್ಟ್ ತರಿಸ್ತೀನಿ. ಜಿಮ್ಮಿಗೆ ಚಾಲೂ ಮಾಡತ್ತೀವಿ ನಾಳೆ. ಜಿಮ್ಮಿಗೆ ಹೊಂಟಿಗೆ ಅದಕ್ಕೆ ಕರಿವು. ಹೌದಾ? ನಾಳೆ ಯಾವ ಕರಿ ಗೊತ್ತಪ್ಪ? ಶುಕ್ರವಾರ ಐತಿ. ಮಂಡೇ ಚಾಲೂ ಮಾಡ್ಬಿಡ್ಬ್ರಿ. ಮಂಡೇ ಐತಿ. ಮಂಡೇ ಏನ್ ಗೊತ್ತ್ರಿ, ಈಗ ಮತ್ತೊಂದ್ ಪ್ಲಾನ್ ಮಾಡ್ಯಾರಿ ಅವ್ರ. ಕೊಲ್ಲಾಪುರ ಮಹಾಲಕ್ಷ್ಮಿ ಹೋಗುದಂತ ಪ್ಲಾನ್ ಮಾಡ್ಯಾರಿ. 18ಕ್ಕೆ ಹೋಗುದೈತ್ರಿ. ನಂಗೆ ಡ್ರೆಸ್ ಭಾಳ ಅಂದ್ರೆ ಭಾಳ ಇಷ್ಟ ಆತ್ರಿ. ಯಾಕಂದ್ರೆ ಫುಲ್ ಕಂಫರ್ಟೇಬಲ್ ಅದಾವ. ಮತ್ತ ನಾನು ಕಲರ್ ಮಾತ್ರ ಗಿಚ್ಚು ಸೆಲೆಕ್ಟ್ ಮಾಡೇನ್ರಿ. ಈ ಕಲರ್ ಅಂದ್ರು ನಂದು ಫೇವ್ರೇಟ್ ರೀ. ನನ್ ಬಂಗಾರ ಕೊಡ್ಸೈತ್ರಿ. ನನ್ ಮುಜ್ಜು ಬಂಗಾರ ಇದು. ಆಕಿ ಮೊನ್ನೆ ನಾನು ತರಿಸಿದಾಗ ಏನೋ ಹೇಳ್ತಿಲ್ಲ, ಈ ಪರ್ಪಲ್ ಮಸ್ತ್ ನನಗೆ ಗೊತ್ತಿತ್ರಿ ಈ ಕಲರ್ ಇಷ್ಟ ಆಗತ್ತೆ ಅಡ್ವಾನ್ಸ್ ಹೇಳಿ ತರಿಸಿ ನಾನು. ನೋಡ್ರಿ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಾನ್ರಿ ಅವ. ನಾನೇ ಇನ್ನೂ ಏನು ತಿಳ್ಕೊಂಡಿಲ್ರಿ ಅವ್ನ ಡ್ರೆಸ್ ಕಲರ್. ಹುಡುಗರು ಜೀವನ ನಾ ಹಂಗ ಹೇಳತ್ತಿಲ್ಲ, ಡ್ರೆಸ್ ಹೇಳತ್ತೀನಿ. ಕಲರ್ ಗೊತ್ತಿಲ್ಲ ಏನಂದ ಏನು ನಿಂದು ಬರೇ ಬ್ಲ್ಯಾಕ್ ಹಾಕೋತಿ. ಎಸ್ ಐ ಲವ್ ಬ್ಲ್ಯಾಕ್ ಕಾಸ್ ಐ ವೈಟ್. ಡ್ಯಾನ್ಸ್ ಮಾಡ್ತಾನೆ. ಕೈ ಸತ್ತದಿಪ್ಪ. ಯವ್ವ ಶಿವ. ಆಯ್ತು ತೆಗಿಯೋವಾಗ ನೋಡ್ರಿ ಇನ್ನೊಂದು ಏನ್ ಗೊತ್ತ್ರಿ, ಈ ಡ್ರೆಸ್ ನನಗಂತೂ ಹೆಂಗ ಹೇಳ್ಬೇಕ ಗೊತ್ತಾಗೋಲ್ತ. ಬಟ್ ಅಂತೂ ನನಗಂತೂ ಭಾಳ ಇಷ್ಟ ಆತ ನೋಡ್ರಿ. ಕಾಟನ್ ಐತಿ, ಇದು ಪ್ಯೂರ್ ಕಾಟನ್ ಐತಿ. ಮಸ್ತ್ ಐತಿ, ಕಂಫರ್ಟೇಬಲ್ ಅನ್ಸುತ್ತ. ನನಗೆ ಕಂಫರ್ಟೇಬಲ್ ಐತಿ. ಅದು ಯಾಕೆ ತೊಗೊಂಡು ನೋಡ್ರಿ ಯಾವಾಗ ಬೈದಿನಾಗ ಈಗ ತೊಳಕ್ ಹೋಗ್ಬೇಡ್ಲಿ ಅಂತ ಹೇಳಿ ಸುಮ್ಮ ಬಿಡುದಿಲ್ಲ ಹೆಂಗೆ ಹಾಕೊಂಡು ಅಡ್ಡಾಡ್ತಾಳೆ ನಾನು. ಯಪ್ಪ ಎಷ್ಟು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿರ್ಬೇಕತ್ತೀನಿ ನಾನು. ಹಾಕೊಂಡಾಗ ಎಲ್ಲಿ ಬೋದಿದ ಬರೀ ಅದ್ರ ಬಗ್ಗೆ ವಿಚಾರ ಬರ್ತಾವೆ. ಹಾಗೆ ಯೂಸ್ ಇಲ್ಲ ಅದು ಹಾಕೊಂಡು ಹೋಗಕ್ಕೆ ಹೊರಗೆ. ಹಂಗಂದ್ರೆ ಇಲ್ಲಾಂದ್ರೆ ಅದು ಬೇರೆ ತಗೋ ಹಿಂದಿನೂ. ಅದೇ ಹಿಂದಿನೂ ಬೇರೆ ತಗೋಬೇಕು. ಅದಕ್ಕೆ ಹಿಂದೆ ಹೆಂಗೆ ಹಚ್ಕೊಂಡು ಹೋಗುತ್ತೈತ್ರಿ. ಇಟ್ಟು ಸ್ಟಂಟ್ ಅದಕ್ಕೆ ಮಾಡೋದತ್ತೀನಿ ನಾನು. ಇಲ್ಲಿ ಕಾಣತಿಲ್ಲ ಅಂದ್ರೆ ನಿಮಗೆ ಈ ತೋರಿಸ್ತಾಳೆ. ಟಿಕ್ಸು ಹಚ್ಕೊಂಡ ಟಿಕ್ಸು ಈ ಕಡೆ ಎಲ್ಲೋ ಕಲರ್ ಐತಿ. ನೋಡಿ ಕೈ ಹಚ್ಕೊಂಡಿಲ್ಲಿ ಚುಚ್ಕೊಂಡು. ಅಕ್ಕ ನೀನು ಇದಕ್ಕೆ ಬೇಕಿಲ್ಲ ನಿನಗೆ. ನೋಡ್ರಿ ಬಾಯ್ ನಿಂದ್ರೆ ತೋರಿಸಿ ಬಿಡಮ್ಮ ಏನು ಹಚ್ಕೊಂಡೈತಿ ನೋಡ್ರಿ. ಟಿಕ್ಸು ಹಚ್ಕೊಂಡಾಳ. ಡಬಲ್ ಟಿಸ್ಕ್ ಹಚ್ಕೊಂಡಾಳ. ಆಯ್ತು ಬಿಡು, ನನ್ನ ಡ್ರೆಸ್ ತೆಗೆದಿಡು. ಹೊಲಸು ಮಾಡಿ ಆಯ್ತೀನಿ ಡೋರ್ ಬಿಟ್ಟು. ಇಲ್ಲಪ್ಪ ಈಗ ಮನ್ಯಾಗ ಅದೀನಿ. ನಿಮಗೆ ಏನಾರ ಈ ಡ್ರೆಸ್ ಲಿಂಕ್ ಬೇಕಂದ್ರೆ ನಂಗೆ ಕಮೆಂಟ್ ಒಳಗ ಕೇಳ್ರಿ, ನಾ ಕಳಿಸ್ತೀನಿ ಅಂತ. ಮಿಂತ್ರ ಅಂತ ತರಿಸಿದೈತ್ರಿ. ಹೇಳ್ಬಿಟ್ಟು ನೋಡ್ರಿ ಅಲ್ಲ ಅಂದ್ರೆ ಹೇಳಿ ಮಿಂತ್ರ ಅಂತ ಇರ್ಲಿಲ್ಲ. ನಾವು ನೀವು ಲಿಂಕ್ ಹಾಕಿ ಇದು ಮಾಡೋ ಮಟ್ಟ ಅವ್ರಿಗೆ ನೋಡುತ್ತಾ ಬಿಡ್ತಾರ. ಆತ್ ಬಿಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟೆ ಬಿಟ್ಟಿರ್ತೀನಿ ಅಂತ ಹೋಗಿ ನೀವು ತಗೋರಿ, ಪರ್ಚೇಸ್ ಮಾಡ್ರಿ. ನೀವು ಮಸ್ತ್ ಐತಿ, ನಿಮ್ಗೆ ಇಷ್ಟ ಆದ್ರೆ ತಗೋರಿ. ಕಲರ್ ಹೆಂಗೆ ಅನಿಸ್ತು ನನಗಂತೂ ಇದಂತ ಭಾಳ ಇಷ್ಟ ಆತ್ರಿ. ಅದು ಚಾಕ್ಲೇಟ್ ಕಲರ್ ಐತಲ್ರಿ, ಅದು ಮಸ್ತ್ ಐತಿ. ಕುರ್ತಾ ಐತದ ಫುಲ್ ಕಟ್ ಕುರ್ತಾ ಐತದ. ಇದು ಅಂಬ್ರೆಲಾ ಟೈಪ್ ಐತಿ. ಹೌದಾ? ಇದು ನೋಡ್ರಿ ಕೆಳಗೆ ಪ್ಯಾಂಟ್ ನೋಡ್ರಿ, ಪ್ಲಾಜೋ ಗತೆ ಬಂದೈತಿ. ನನಗಂತೂ ನನ್ನ ಲೈಫ್ದಾಗ ಇಂಥವು ಡ್ರೆಸ್ ಹಾಕೊಂಡೇ ಇಲ್ರಿ ಕರೆ ಹೇಳ್ಬೇಕಂದ್ರೆ. ಬರೀ ಮೀಶೋ ಒಳಗೆ 200 ರೂಪೀಸಿಗೆ ಸಿಗ್ತಾವ ಗೊತ್ತ್ರಿ, ಅಂಥವು ಹಾಕೊಂಡೀನಿ.
ಮತ್ತು ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿಲ್ಲ, ಇಲ್ಲೇ ಬಂದು ಜೀನ್ಸ್ ಪ್ಯಾಂಟ್ ಹಾಕಕ್ಕೆ ಕಲ್ತೀನಿ. ಅದು ಇವನ್ ಸಂಬಂಧ ಹಾಕಕ್ಕೆ ಕಲ್ತೀನಿ ನಾನು. ಜೀನ್ಸ್ ಪ್ಯಾಂಟ್ ನಂಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂಥೇಳಿ ಡೌಟ್ ಮೇಲೆ, ಯಾಕಂದ್ರೆ ನಾನು ಸ್ವಲ್ಪ ದಪ್ಪದೇನಲ್ರಿ, ಹಾಗಾಗಿ ನನಗೆ ಅನ್ಕಂಫರ್ಟಬಲ್ ಫೀಲ್ ಬರ್ತೈತೆ ರೀ. ಟೀ ಶರ್ಟ್ ಚಂದ ಕಾಣ್ತೈತೋ ಇಲ್ಲೋ, ಜೀನ್ಸ್ ಪ್ಯಾಂಟ್ ಚಂದ ಕಾಣ್ತೈತೋ ಇಲ್ಲೋ, ಹೆಂಗೆ ಅನ್ನಿಸ್ತೈತೋ ಇಲ್ಲೋ ಅನಿಸ್ಬಿಟ್ಟಿತ್ತು ನನಗಂತೂ. ನಮ್ಮ ಸ್ಕೂಲ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ಹಾಕೊಂಬಾಲಿ ಅಂಬಿ, ಇನ್ನಿಂತ ದಪ್ಪ ಇದ್ದವ್ರು ಹಾಕೊಂಬರ್ತಾರೆ, ನೀ ಯಾಕೆ ಹಾಕೊಂಬಿಡೋದಿಲ್ಲ ಅಂತ ಹೇಳಿ. ಇಷ್ಟು ತಲೆ ತಿಂತಿದ್ರಿ. ಫೈನಲಿ ಇಂದನ ಹಾಕೊಳಕ್ ಕಲ್ತೀನಿ ರೀ ಎಲ್ಲ ಡ್ರೆಸ್ಸಸ್, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್. ನಮ್ಮ ಮನ್ಯಾಗ ಟೀ ಶರ್ಟ್ ಅಲೋ ಮಾಡ್ತಿದ್ದಿಲ್ರಿ, ನನಗೆ ಕಂಪಲ್ಸರಿ ವೇರ್ ಇರ್ತಿತ್ತು. ಒಟ್ಟು ಟೀ ಶರ್ಟ್ ಹಾಕೊಂಡ್ರೆ ಬೈಯಕ್ಕೆ ಚಾಲನೆ ನಮ್ಮ ಮನ್ಯಾಗ, ಏನು ಚಲೋ ಡ್ರೆಸ್ ಇಲ್ಲ ನಿನಗೆ ಕೊಡ್ಸಿಲ್ಲ ಏನು ಚಲೋ ಅಂತೇಳಿ ಚಾಲನೆ ಮಾಡ್ತಿದ್ರಿ. ಜೀನ್ಸ್ ಪ್ಯಾಂಟ್ ಹಾಕಿದ್ದಿಲ್ರಿ ನಮ್ಮ ಊರಾಗ, ಮತ್ತು ಟೀ ಶರ್ಟ್ ಹಾಕಿದ್ದಿಲ್ಲ, ಏನೂ ಅಲಾವ್ ಮಾಡ್ತಿದ್ದಿಲ್ರಿ. ಇಲ್ಲಿ ಬಂದು ಎಲ್ಲ ಕಲ್ತಿದ್ದು ನೋಡ್ರಿ. ಮೇಕಪ್ ಅಂದಲ್ರಿ, ಲಿಪ್ಸ್ಟಿಕ್ ಹಚ್ಚ ಕಲ್ತೀನಿ ರೀ. ಇಯರಿಂಗ್ಸ್ ಹಾಕ್ತಿದ್ದೆ ಬಿಡ್ರಿ, ಇಷ್ಟಿಷ್ಟು ದೊಡ್ಡ ಹಾಕ್ತಿದ್ದಿಲ್ಲ, ಸಣ್ಣ ಜುಮ್ಕಾ ಟೈಪ್ ಇರ್ತಿದ್ದಲ್ರಿ ಅಷ್ಟು ಹಾಕ್ತಿದ್ದೆ. ಬಟ್ ನನಗೆ ಇಂಥವು ಕೊಡಿಸ್ತಿದ್ರು. ಬಟ್ ಹಳ್ಳ್ಯಾಗ ಅಂತ ಹೇಳಿ ಎಷ್ಟು ದಿಮಾಕ್ ಮಾಡ್ತಾವ ನೋಡು ಬಾಯ್ಕಿ ಅಂತ ಹೇಳಿ ಬೈಬಾರ್ದು ಹಿಂದೆ ಮಾರ್ಯಾಗ ಅಂಥೇಳಿ ಹಾಕೋ. ಏನೊಂದೇನ ಹೇಳ್ತೀನಿ, ಯಾರು ಬೈತಾರ ಬಿಡ್ತಾರ ತಲೆ ಕೆಡಿಸ್ಕೋಬಾರ್ದ್ರಿ. ನಮ್ಗೆ ಏನ್ ಬೈಯೋರು ಬೈತಾರೆ, ಈಗಾದ್ರೂ ಬೈತಾರ, ಬೈಯೋರು ತಲೆ ಕೆಡಿಸ್ಕೋಬಾರ್ದ್ರಿ. ಅವ್ರ ಕಡೆ ಇರ್ತೈತಿ, ನಮ್ಮ ಕಡೆ ಇರ್ತೈತಿ. ಈಗ ಕಲಿಯಾತಿದ್ರಿ ನಾ. ನಮ್ದು ಸಂಸ್ಕೃತಿ ಇದ್ಕೊಂಡು ಹೋಗ್ಬೇಕು, ಹುಚ್ಚುಚ್ಚರಂಗ್ ಮಾಡ್ಬಾರ್ದು. ಇದಕ್ಕೇನು ಇದ್ರ ಹಾಕೊಳಕ್ ಏನೈತ್ರಿ, ಅದ್ರ ಏನಿರ್ತೈತಿ. ಆದ್ರೂ ಎಲ್ಲ ಬಂದು ಇಲ್ಲೇ ಕಲ್ತೀನಿ ನೋಡ್ರಿ, ಎಲ್ಲ ಇವನಿಂದ ಸಾಧ್ಯ ರೀ. ಮಾಡ್ಕೋ ಬೈದ್ ಇಲ್ಲಿ ಮಟ್ಟ ಬಂದಾನ್ರಿ, ಇಲ್ಲಿಗೆ ತರ್ಸ್ಯಾನ್ರಿ ನಮಗೆ. ಇನ್ನೊಂದ್ ಸ್ವಲ್ಪ ಬೈದ್ ಇಷ್ಟ ಸಾಕು, ಇದಕ್ಕೆ ತಮ್ಮದು ಓದ್ಬೇಡ, ಇಟ್ಟ ಬರೋಬ್ಬರ ಐತ್ರಿ, ಸಾಕಿಲ್ಲ ಹಾಕೋಬೇಡ. ಇಷ್ಟ ಸಾಕ್ರಿ. ಅಂತಿರ್ತಾನ್ರಿ ಮೇಕಪ್ ಮಾಡ್ಕೊ ಚೆನ್ನಾಗಿ ರೆಡಿ ಆಗ ಅಂತ ಹೇಳಿ. ಕೆಲವೊಮ್ಮೆ ಮಾತಿರ್ತೀನಿ, ಮತ್ತೆ ಏನು ಮಾಡ್ಕೊಳ್ಳೋದಿಲ್ರಿ ಇಪ್ಪ, ನಾವೇ ಹೇಳ್ಬೇಕು ನೋಡಿದೆಲ್ಲ ಕಟ್ಟ. ಇಲ್ಲ ಏನಾತ ಹೇಳಿದ್ರೆ ಏನಾತ, ನಮ್ಮ ಬಗ್ಗೆ ನಾವ್ ಹೇಳಿದ್ರೆ ಏನಾತ. ಈಗ ತಾನ ಅಂದರಿ ಏನಂದಿ ಇಟ್ಟೋತನ ಆಯ್ತು ನೋಡಿ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ, ನಾವು ಮನೇಲಿಗೆ ಹೋಗಿದ್ವಲ್ಲ ಆ ಲಾಗ್ ಒಳಗ, ನೀವು ಮೇಕಪ್ ಹೆಂಗ್ ಮಾಡ್ಕೊಂಡ್ರಿ ಏನ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರಲ್ಲ ಅವ್ರು. ಅದಕ್ಕೆ ನಾ ಏನು ಮೇಕಪ್ ಮಾಡಿಲ್ರಿ, ಅಲ್ಲಿ ಹೋಗೋಣ ಬೆಳಗಾಗಿದ್ದೆ ಅಷ್ಟೇ ರೀ. ಸ್ವಲ್ಪ ಲಿಪ್ಸ್ಟಿಕ್ ಇತ್ತು ರೆಡ್ ಕಲರ್ದು, ಅದನ್ನೇ ಇಲ್ಲಿ ಸ್ವಲ್ಪ ಚಿಕ್ಕಿಗೆ ಯೂಸ್ ಮಾಡಿದ್ದೆ ನಾನು. ಇಲ್ಲಿ ಪಿಂಕ್ ಬ್ಲಷ್ ಹಚ್ಚಿ ಅದನ್ನೇ ಹಿಂಗೆ ರಬ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದು ಚಂದ ಬಂದವ್ರಿ ಫೋಟೋಸ್ ಮತ್ತು ಲಾಗ್ ಒಳಗೂ ಚಂದ ಬಂದೈತಿ. ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಮಸ್ತ್ ಇತ್ತು ರೀ, ಫುಲ್ ವೆದರ್ ಬಿಸಿಲು ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ, ಹಿಂಗೆ ಏನಂತಾರಲ್ಲ ಚಿನಿ ಕ್ಲೈಮೇಟಿಗೆ ಅದು ಟ್ಯಾನ್ ಆಗಿದ್ದಿಲ್ಲ. ಅದು ಇನ್ನೊಂದು ಬಿಸಿಲು ಇದ್ದಿದ್ದಿಲ್ಲ, ಅದಕ್ಕೆ ಏನಂತಾರೆ ಒಟ್ಟಲ್ಲಿ ಬಿಸಿಲು ಇದ್ದಿದ್ದಿಲ್ರಿ. ಹಾಗಾಗಿ ಮುಖ ಚಂದ ಬಂದೈತಿ ಮತ್ತು ಗ್ಲೋ ಆಗೈತಿ. ಅಲ್ಲಿ ಫುಲ್ ಸ್ನೋ ಬೀಳೋ ಪ್ಲೇಸ್ದಾಗ ಹೋಗಿದ್ವಲ್ಲ, ಇನ್ನೂ ಚೂರು ಬೆಳಗಾಗ್ಬಿಟ್ಟಿದ್ನಲ್ಲಿ. ಅದಕ್ಕದು ಫುಲ್ ಗಿಚ್ಚು ಕಾಣತಿತ್ತು ನನ್ನ ಮುಖ ಅಲ್ಲ. ಅಷ್ಟೇನು ಮೇಕಪ್ ಮಾಡಿದ್ದಿಲ್ರಿ, ಬರೀ ಲಿಪ್ಸ್ಟಿಕ್ ಮತ್ತು ಒಂದು ಗಂಧ ಅಷ್ಟು ಬಿಟ್ರಿ ಏನೂ ಹಚ್ಚಿಲ್ರಿ ನಾನು. ಇಲ್ಲಷ್ಟ ಲಿಪ್ಸ್ಟಿಕ್ ತೊಗೊಂಡೆ, ಇಲ್ಲಿ ಬ್ಲಷ್ ಗತ್ತೆ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ, ಮತ್ತೇನು ಮಾಡ್ಕೊಂಡಿಲ್ಲ. ಇಲ್ಲೇ ನೋಡ್ರಿ, ಇಲ್ಲೇ ಬಂದು ಕಪ್ಪಾಗಿನ್ ಮತ್ತು ನಾ ಹೊಳೆ ಅಷ್ಟೇ ರೀ. ಮೇಕಪ್ ಮತ್ತೇನಿಲ್ಲ ರೀ, ನಾ ಏನು ಹಚ್ಕೊಳ್ಳೋದಿಲ್ಲ ರೀ. ನಾ ನಿಮ್ಗೆ ಮೇಕಪ್ ಬಗ್ಗೆ ಹೇಳ್ಬೇಕಂದ್ರೆ, ಮೇಕಪ್ದು ನನ್ನ ಕಡೆ ಏನೇನು ಸಾಮಾನು ಅದಾವ ನಿಮ್ಗೆ ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ನಮಗೇನು ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇಲ್ರಿ, ನಿನಗೆ ಬೇಕಾದ್ರೆ ಹೇಳ ಅಂದ್ರೆ ಅಡ್ವಾನ್ಸ್ ನನಗೆ ಹೇಳನ್ರಿ. ಆದ್ರೂ ಓಕೆ, ನಾ ಕೇಳತ್ತೀನಿ, ನಿನಗೇನು ಪ್ರಾಬ್ಲಮ್ ಆಗಾಕತೈತಿ? ಕಾಮಿಡಿ ಅಲ್ಲ, ನಾ ಕೇಳಾಕತ್ತೀನಿ ಅವ್ರಿಗೆ. ನಿನಗೆ ನೀವು ನಮ್ಮ ಜೊತೆ ಇರ್ರಿ, ಅವ್ರ ಜೊತೆ ಇರಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಆ ಕಡೆ ನಮ್ಮ ಜೊತೆ ಇರ್ರಿ. ನಿಮಗೆ ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ, ಪಕ್ಕನ ಮಾಡ್ತೀನಿ ಅಂತ. ನೀವು ಕಮೆಂಟ್ ಒಳಗೆ ಹಾಕ್ಲಿಕ್ಕಂದ್ರೂ ನಾ ಮಾಡ್ತೀನಿ ಅಂತ. ಓಕೆ ಫೈನ್, ಇವನ್ ಸಂಬಂಧ ಇವ ಎಲ್ಲ ಅಡ್ವಾನ್ಸ್ ಹೇಳಿಬಿಟ್ಟು ಬಿಡ್ತಾನ್ರಿ. ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಇವನ್ ತಲೆಯಾಗ ಓಡ್ತಿರ್ತಾವ ಅನಿಸುತ್ತೆ ಎಲ್ಲ ಹುಳುಗಳು, ಅದಕ್ಕೆ ಹೇಳ್ಬಿಡ್ತಾನೆ. ಹೇಳ್ರಿ ನೀವು ಕಮೆಂಟ್ ಒಳಗೆ ತಿಳಿಸ್ರಿ, ಪ್ಲೀಸ್ ನನಗೋಸ್ಕರ ತಿಳಿಸ್ರಿ ಕಮೆಂಟ್ ಒಳಗೆ. ನಿಮಗೆ ಮೇಕಪ್ ಅದನ್ನು ಬೇಕೋ ಬೇಡೋ ಲಾಗ್ ಅಂತ ಹೇಳಿ ನೀವು ತಿಳಿಸ್ರಿ. ಯಾಕೆ ಆನಂತರ ಒಂದು 2 ತಿಂಗಳ ನಂತರ ಅಪ್ಲೋಡ್ ಮಾಡ್ತಾರೆ, ಯಾಕಂದ್ರೆ ನೀವು ಕಲಿಬೇಕಲ್ರಿ ಮೇಕಪ್ ಅಂತ. ನಾ ಮೇಕಪ್ ಅದು ಹೇಳಲ್ರಿ ನಿಮಗೆ. ನನ್ನ ಕಡೆ ಏನೇನು ಐಟಮ್ಸ್ ಅಂದ್ರೆ ಮೇಕಪ್ ಐಟಮ್ಸ್ ಮತ್ತು ಐಟಮ್ಸ್ ಅಂತ ಮಟೀರಿಯಲ್ಸ್ ಅಂತ ಮೂರಿ ಮೇಕಪ್ ಐಟಮ್ಸ್ ಹಾಂ ರೀ. ಮೇಕಪ್ ಐಟಮ್ಸ್ ಏನೇನು ಅವಾಗ ಹೇಳ್ತೀನಿ ಅಂತ್ರಿ. ಸರಿಪ್ಪ, ಈಗ ಕೈ ದಿವಸ ಆಗ್ತದೆ ಹಿಡಿತೀನಿ ನಾನು. ಏನೇನು ಬೇಕೋ ಹೇಳ್ತೀನಿ ಅಂತ್ರಿ. ನಮ್ಮ ಆಯ್ತು ಹೇಳ್ರಿ.
ಇಯರಿಂಗ್ಸ್ ಭಾಳ ಅದಾವ್ರಿ ಕ್ಲಿಪ್ಸ್ ಭಾಳ ಅದಾವ್ರಿ ಈಗ ಹೇಳ್ತಾವ ಸುಮ್ಮನೆ ನೆಕ್ಸ್ಟ್ ಟೈಮ್ ಆಯ್ತ್ರಿ ಆಯ್ತ್ರಿ ಆಯ್ತಾಯ್ತು ಈ ಲಿಂಕ್ ನೀ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕ ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ತೋತಾರ ನೋಡು ಹುಡುಗ್ಯಾರ ನೀವೇ ಎಡಿಟ್ ಮಾಡಿ ನೀನ ಹಾಕ ಇದು ನಾವು ನೀ ಅಪ್ಲೋಡ್ ಮಾಡ್ತೀನಿ ನಾ ಅಪ್ಲೋಡ್ ಮಾಡ್ತೀನಿ ನಿನಗೆ ಅಪ್ಲೋಡ್ ಮಾಡಕ್ಕಿಸ್ತೇವೆ ಯವ್ವಾ ಆಯ್ತು 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 ಸುಮ್ಮನೆ ನನಗೆ ಹೇಳಕ್ ಹೋಗ್ಬೇಡ ಮತ್ತೆ ನೀ ಯಾಕೆ ಹೇಳ್ತಿ ಟೀಚರ್ ನೋಡ್ರಿ ಅಕ್ಕಿ ಹೇಳ್ಬಿಡುತ್ತ ಅಯ್ಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತಾನಂತ ಹಾಕ್ಸಾಕಸ್ತೀನಂತ್ರಿ ನಾ ಬರೀ ಎಡಿಟ್ ಮಾಡಷ್ಟು ಎಡಕ್ರಿ ಆಯ್ತು ಮುಗೀತು ಸೊ ನಮಸ್ಕಾರ ರೀ ಎಲ್ಲರಿಗೂ ರೀ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀವಂತ ನಿಮಗೆ ಎಂಥ ಲಾಗ್ ಬೇಕು ನನ್ನ ಕಮೆಂಟ್ ಒಳಗೆ ಹಾಕ್ರಿ ಸ್ವಲ್ಪ ನನ್ನ ತಲೆ ಓಡೋವಲ್ತ ಅದಕ್ಕೆ ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲ್ರಿ ಮುಂದೂ ಇರಲ್ರಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಎಸ್ ಮತ್ತೆ ಸಿಗ್ತದೆ ನಿಮಗೆ ನೆಕ್ಸ್ಟ್ ಲಾಗ್ದಾಗ ಬಾಯ್